ಲೋಕಾಯುಕ್ತ ಪೊಲೀಸರು ಇದೊಂದು ವಿಡಿಯೋ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗ್ತಿದೆ. ಈಗಿನ ಸರ್ಕಾರವೂ ಕೂಡ ಅಥವಾ ಈ ಸರ್ಕಾರದಲ್ಲಿನ ಇಲಾಖೆಗಳು ಮಾಮೂಲಿ ಪಡೆಯುತ್ತಿದ್ದಾವೆ ಅನ್ನುವಂತಹ ಗಂಭೀರ ಆರೋಪ ಏನಿದೆ, ಅದಕ್ಕೆ ಪೂರಕವಾಗಿ ನಮ್ಮನ್ನ ರಕ್ಷಿಸಬೇಕಾದಂತಹ ರಕ್ಷಕನೊಬ್ಬ ಭಕ್ಷಕನ ರೀತಿಯಲ್ಲಿ ರೆಡ್ ಹ್ಯಾಂಡ್ ಆಗಿ ಸಿಕ್ಕಾಕೊಂಡಿರುವಂಥದ್ದು. ನಿಜಕ್ಕೂ ನಾಚಿಕೆ, ಮಾನ, ಮರ್ಯಾದೆ ಈ ಮೂರೂ ಕೂಡ ಇದ್ದಾರೆ ಎಲ್ಲ ಇಲಾಖೆಗಳಿಗೆ. ಯಾರೋ ಕೆಲವರು ಇಂಥವ್ರು ಮಾಡೋ ತಪ್ಪಿಗೆ ಇಡೀ ಇಲಾಖೆಗೂ ಅನ್ನೋದು ತಪ್ಪಾಗಬಹುದೇನೋ. ಆದಾಗ್ಯೂ ಬಹುಪಾಲು ಇಂಥವರು ಹೇಗೆ ಜನಸ್ನೇಹಿ ಪೊಲೀಸರಿಲ್ವೋ, ಪೊಲೀಸ್ ಇಲಾಖೆ ಇಲ್ವೋ, ಅದೇ ರೀತಿ ಇಂಥವ್ರು ಇದ್ದಾರೆ. 99% ಪೊಲೀಸರು ಸ್ಟೇಷನ್ಗೆ ಹೋದ ಕೂಡಲೇ ಬಂದ ವ್ಯಕ್ತಿಯ ಹಿನ್ನೆಲೆ ಏನು ಅನ್ನೋದನ್ನು ನೋಡದೆ ನಿನ್ನ 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 ಅಂತಲೇ ಮಾತಾಡಿಸ್ತಾರೆ. ಅವರ ಮೈ ಮೇಲಿನ ಯೂನಿಫಾರ್ಮ್ ಹಾಗಾಡ್ಸುತ್ತೆ. ಒಂದು ವೇಳೆ ಕಾನೂನಿನ ಅರಿವಿರುವಂತಹ ವಕೀಲರು ಯಾರಾದ್ರೂ ಹೋದ್ರೆ ಆ ಯೂನಿಫಾರ್ಮ್ ಅಲ್ಲೂ ಕೂಡ ಬೆವರು ಕಿತ್ಕೊ ಬರೋ ತರ ತಮ್ಮ ತಾಕತ್ತೇನು ಅನ್ನೋದನ್ನ ಪ್ರದರ್ಶಿಸ್ತಾರೆ. ಅದು ಸೆಕೆಂಡ್ರಿ. ಇಲ್ಲಿ ಏನಾಯ್ತು? ಬೆಂಗಳೂರಿನ ಕೆಪಿ ಅಗ್ರಹಾರ ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟರ್ ಗೋವಿಂದರಾಜು ಅವರು ಲಂಚ ಪಡೆಯುವಾಗ ಲೋಕಾಯುಕ್ತರ ಪೊಲೀಸರ ಬಲೆಗೆ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿದ್ದಿದ್ದಾರೆ. ಇದೊಂದು ವಿಡಿಯೋ ವೈರಲ್ ಆಗ್ತಿದೆ. ಕಾರಣ ಏನು? ಯಾವ ಕೇಸ್ ಹಾಕಿದ್ದಾರೆ? ಸಂಪೂರ್ಣ ಮಾಹಿತಿಯನ್ನ ನಾನು ನಿಮಗೆ ಕೊಡ್ತೀನಿ. ಚೀಟಿ ವ್ಯವಹಾರದ ವಂಚನೆ ಪ್ರಕರಣ ಒಂದಕ್ಕೆ ಸಂಬಂಧಿಸಿದಂತೆ ದೂರುದಾರರಿಗೆ ಅನುಕೂಲ ಮಾಡಿಕೊಡಲು ಹಾಗೂ ಪ್ರಕರಣದಲ್ಲಿ ಅವರ ಹೆಸರು ಬಾರದಂತೆ ನೋಡಿಕೊಳ್ಳಲು 5 ಲಕ್ಷ ರೂಪಾಯಿಗಳ ಲಂಚಕ್ಕೆ ಬೇಡಿಕೆ ಇಟ್ಟಿದ್ರು. ಅಲ್ಲೂ ಕೂಡ ನೋಡಿ, ದೂರುದಾರ ಮೊಹಮ್ಮದ್ ಅಕ್ಬರ್ ಅನ್ನುವಂತಹ ವ್ಯಕ್ತಿ ಚೀಟಿ ವ್ಯವಹಾರಕ್ಕೆ ಸಂಬಂಧಿಸಿದಂತೆ ಪ್ರಕರಣ ದಾಖಲಿಸಿ ಆರೋಪಿ ಮಾಡುವುದಾಗಿ ಬೆದರಿಕೆ ಹಾಕಿ ಲಂಚಕ್ಕೆ ಬೇಡಿಕೆ ಇಟ್ಟಿದ್ರು ಅನ್ನುವಂಥದ್ದು ಬಹುಪಾಲು ಕಡೆ ಚರ್ಚೆ ಆಗ್ತಿರುವಂತಹ ವಿಚಾರ. ಒಟ್ಟು 5 ಲಕ್ಷ ರೂಪಾಯಿಗಳಿಗೆ ಡಿಮ್ಯಾಂಡ್ ಮಾಡಿ ಈಗಾಗಲೇ 1 ಲಕ್ಷ ರೂಪಾಯಿಯನ್ನ ಪಡೆದಿದ್ರು. ಉಳಿದ 4 ಲಕ್ಷ ರೂಪಾಯಿಗಳನ್ನ ಪಡೆಯೋದಕ್ಕೆ ಮೈಸೂರು ರಸ್ತೆಯ ಸಿರ್ಸಿ ಸರ್ಕಲ್ ಬಳಿ ಇರುವಂತಹ CAR ಗ್ರೌಂಡ್ಸ್, ಚಾಮರಾಜಪೇಟೆ ಗ್ರೌಂಡ್ ಅಂತ ಏನ್ ಕರೀತಾರೆ, ಅಲ್ಲಿಗೆ ಬಂದಾಗ ಲೋಕಾಯುಕ್ತ ಪೊಲೀಸರು ಟ್ರಾಪ್ ಮಾಡಿ ಹಣ ಸಮೇತ ವಶಕ್ಕೆ ಪಡೆದಿದ್ದಾರೆ. ಇದೇ ಸಂದರ್ಭ ಅವರು ಟ್ರಾಪ್ ಮಾಡಿದ್ರು ಕೂಡ ಈ ಪೊಲೀಸ್ ಅಧಿಕಾರಿ ಗೋವಿಂದರಾಜು ಜೋರಾಗಿ ಕಿರುಚ್ತಾರೆ. ಒಂದು ಯಾವುದೋ ಸಿನಿಮಾ ಶೂಟ್ ಮಾಡ್ತಿದಾರೇನೋ ಇಲ್ಲಿ ಅನ್ನುವಷ್ಟರ ಮಟ್ಟಿಗೆ ಅಲ್ಲಿ ಹೈ ಡ್ರಾಮಾವನ್ನ ಸೃಷ್ಟಿಸ್ತಾರೆ. ಜನವರಿ 29, 2026 ಚಾಮರಾಜಪೇಟೆಯ CAR ಮೈದಾನದ ಬಳಿ ಯಾರೆಲ್ಲ ನಿಂತು ನೋಡ್ತಿದ್ರು ಅಂದ್ರೆ ಇವತ್ತು ದೂರುದಾರರಿಂದ 4 ಲಕ್ಷ ರೂಪಾಯಿ ಲಂಚ್ ಪಡೆಯುವಾಗ ಲೋಕಾಯುಕ್ತ ಪೊಲೀಸರು ದೇ ಗೋವಿಂದರಾಜು ಅವರನ್ನ ರೆಡ್ ಹ್ಯಾಂಡ್ ಆಗಿ ಹಿಡಿದಿದ್ದಾರೆ. ಇನ್ಸ್ಪೆಕ್ಟರ್ ಗೋವಿಂದರಾಜು ವಿರುದ್ಧ ಪ್ರಿವೆನ್ಷನ್ ಆಫ್ ಕರಪ್ಷನ್ ಆಕ್ಟ್ ಅಡಿಯಲ್ಲಿ ಪ್ರಕರಣ ದಾಖಲಿಸಲಾಗಿದ್ದು ಇನ್ಸ್ಪೆಕ್ಟರ್ ಗೋವಿಂದರಾಜು ಅವರನ್ನ ವಶಕ್ಕೆ ಪಡೆದು ವಿಚಾರಣೆ ನಡೆಸಲಾಗ್ತಿದೆ. ಇನ್ನಿತರರು ಭಾಗಿಯಾಗಿದ್ದಾರೆಂಬುದು ಈಗಾಗಲೇ ತನಿಖೆಯಿಂದ ಗೊತ್ತಾಗಬೇಕಿದೆ. ಆದ್ರೆ ಲೋಕಾಯುಕ್ತ ಪೊಲೀಸರು ಈಗಾಗಲೇ ತನಿಖೆಯನ್ನ ಆರಂಭಿಸಿಬಿಟ್ಟಿದ್ದಾರೆ. ಈ ಪ್ರಕರಣದ ಹಿನ್ನೆಲೆ ಏನು? ಈ ಮೊದಲು ಜನವರಿ 24ರಂದು 1 ಲಕ್ಷ ರೂಪಾಯಿಗಳನ್ನ ಮುಂಗಡವಾಗಿ ಪಡೆದಿದ್ದರು ಎಂದು ವರದಿಯಾಗಿದೆ. ಯಾಕೆ ಮುಂಗಡ ಕೊಡಬೇಕು? ಇವ್ರ ಅಪ್ಪಂದಾಗಿರುತ್ತ ಏನಾದ್ರು? ಕಾಪಾಡಬೇಕಾಗಿರೋದು, ನ್ಯಾಯ ಕೊಡಬೇಕಾಗಿರುವಂತಹ ಇಂಥವ್ರೇನೆ ಸಿಕ್ಕ ಕಡೆ ಅಂತ ಅಂದ್ಬಿಟ್ರೆ ಆ ಹುದ್ದೆಗೆ, ಆ ಇಲಾಖೆಗೆ 4 ಪೈಸೆ ಬೆಲೆ ಇರತ್ತ? ದೊಡ್ಡದಾಗಿ ಬಂದು ಪೋಸ್ ಕೊಟ್ಕೋತಾರೆ. ಸಿಂಗಂ ಪಂಗಂ ಎಲ್ಲವೂ ಕೂಡ ನಮ್ಮ ಮೀಡಿಯಾದವರೇ ಮಾಡ್ತಾರೆ. ಆ ಸಿಂಗಂಗಳ ಹಿಂದೆ ಇರುವಂತಹ ಕರಾಳ ಮುಖಗಳನ್ನ ತೆಗಿತಾ ಹೋದ್ರೆ ಯಾರೂ ಕೂಡ ಇಲ್ಲಿ ಸಾಚ ಇಲ್ಲಪ್ಪ ಅನ್ನೋದು ಪಕ್ಕ ಆಗತ್ತೆ. ನೋಡಿ, ಇದೇ ಘಟನೆಯ ಬಗ್ಗೆ ಲೋಕಾಯುಕ್ತ SP ಶಿವಪ್ರಕಾಶ್ ದೇವರಾಜ್ ಅವರು ಪ್ರತಿಕ್ರಿಯೆ ನೀಡಿರುವಂತದ್ದು. ನಿನ್ನೆ ಟ್ರ್ಯಾಪ್ ಕೇಸನ್ನ ಮಾಡಿದ್ವಿ, ಪ್ರಿವೆನ್ಷನ್ ಆಫ್ ಕರಪ್ಷನ್ ಆಕ್ಟ್ ಅಡಿ ನಾವು ಟ್ರ್ಯಾಪ್ ಮಾಡಿದ್ದೇವೆ. ಗೋವಿಂದರಾಜು ಎಂಬ ಇನ್ಸ್ಪೆಕ್ಟರ್ನ ಟ್ರ್ಯಾಪ್ ಮಾಡಲಾಗಿದೆ. 5 ಲಕ್ಷ ರೂಪಾಯಿ ಹಣ ಡಿಮ್ಯಾಂಡ್ ಮಾಡಿದ್ರು, 1 ಲಕ್ಷವನ್ನ ಪಡೆದುಕೊಂಡಿದ್ರು, ಉಳಿದ 4 ಲಕ್ಷ ಹಣ ಬೇಡಿಕೆ ಇಟ್ಟಿದ್ರು. ಅದನ್ನ ಪಡೆಯೋದಕ್ಕೆ ಹೋದಾಗ ನಾವು ಟ್ರ್ಯಾಪ್ ಮಾಡಿದ್ದೀವಿ. ಚಾಮರಾಜಪೇಟೆಯ CAR ಗ್ರೌಂಡ್ ಬಳಿ ಟ್ರ್ಯಾಪ್ ಮಾಡಲಾಗಿದೆ. ದೂರುದಾರ ಮೊಹಮ್ಮದ್ ಅಕ್ಬರ್ ಹಾಗೂ ಆತನ ಸ್ನೇಹಿತರ ಮೇಲೆ ಪ್ರಕರಣ ದಾಖಲಾಗಿರುತ್ತೆ. ಈ ಸಂಬಂಧ ಅವರಿಗೆ ಸಹಾಯ ಮಾಡಲು ಹಣ ಕೇಳಿದ್ರು. ಈ ಬಗ್ಗೆ
ದೂರು ಪಡೆದು ನಾವು ಟ್ರಾಪ್ ಮಾಡಿದೀವಿ, ಹಣ ಪಡೆಯುವಾಗ ನಾವು ಟ್ರಾಪ್ ಮಾಡಿದ್ವಿ ಅನ್ನೋದನ್ನ ಹೇಳಿರುವಂತದ್ದು. ಲೋಕಾಯುಕ್ತ ಅಧಿಕಾರಿಗಳು ಇವರ ಮೇಲೆ ಭ್ರಷ್ಟಾಚಾರ ತಡೆ ಕಾಯ್ದೆಯ ಪ್ರಕರಣ ದಾಖಲಿಸಿ ಈಗಾಗಲೇ ವಿಚಾರಣೆ ಆರಂಭಿಸಿದ್ದಾರೆ. ನೋಡಿ, ಇದೇ ಕೆಪಿ ಅಗ್ರಹಾರ ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟರ್ ಗೋವಿಂದರಾಜು ಆರೋಪಿಗಳ ಬಂಧನಕ್ಕೂ ತೆರಳಿದ್ರಂತೆ. ಅರೆಸ್ಟ್ ಮಾಡ್ಬಿಡ್ತೀನಿ ನಿಮ್ಮನ್ನ ಈಗಲೇ ಹೋಗ್ತಾರೆ. ಈ ವೇಳೆ ಆರೋಪಿಗಳು ಫ್ಲಾಟ್ ನಲ್ಲಿ ಪ್ರತಿರೋಧ ವ್ಯಕ್ತಪಡಿಸ್ತಾರೆ. ನೋಟಿಸ್ ಕೊಡದೆ ಬಂದಿದ್ದೀರಿ, ನಾವು ಲಾಯರ್ ಬಳಿ ಮಾತಾಡ್ತೀವಿ ಅಂತ ಗಲಾಟೆ ಮಾಡಿದ್ರಂತೆ. ಬಳಿಕ ಹೊಯ್ಸಳ ಕರೆಸ್ಕೊಂಡು ಠಾಣೆಗೆ ಆರೋಪಿಗಳನ್ನ ಕರ್ಕೊಂಡು ಹೋಗಿದ್ದಾರೆ. ಸ್ಟೇಷನ್ಗೆ ಹೋದ್ಮೇಲೆ ನೋಡಿ, ಸ್ಟೇಷನ್ ನಲ್ಲಿ ಎಂತಹ ಜಾಗ, ಡೀಲ್, ಎಷ್ಟು ಕೊಡ್ತೀಯಪ್ಪ ನನ್ಗೆ? ಇಷ್ಟು ಕೊಟ್ರೆ ನೀನೇನು ಇಲ್ಲ, ನೀನ್ ತಪ್ಪೇ ಮಾಡಿಲ್ಲ, ಚೀಟಿ ಹಾಕೊಂಡಿರೋ ಅಂತಹ ಪಾಪ ಯಾರೋ ಗಾರ್ಮೆಂಟ್ಸ್ಗೆ ಹೋಗೋರು, ತಳ್ಳೋ ಗಾಡಿಯಲ್ಲಿ ತರಕಾರಿ ಮಾರೋರು, ಇಂತಹ ಸಣ್ಣ ಪುಟ್ಟ ಜನರ ಬೆವರಿನ ಹಣ ಈ ಪೊಲೀಸರು ತಗೊಂಡೋಗಿ ತಿಂತಾರೆ ಅಂದ್ರೆ ಅವ್ರಿಗೆ ಹೆಂಡತಿ ಮಕ್ಳಿರಲ್ವಾ? ಅವ್ರು ತಿನ್ನೋದು ಈ ಹೊಲ್ಸನ್ ತಿಂತಾರಲ್ಲ, ಮನೆಗಂತ ದುಡ್ಡು ತಂದ ಕಪಾಳು ಕೊಡದಿಂತ ತರಬೇಡಪ್ಪ ನೀನು, ಮಕ್ಳಿದಾವೆ ಅವಕ್ ನಾಳೆ ಸಮಸ್ಯೆ ಆಗತ್ತೆ ಅಂತ ಯಾಕರು ಸುಗಿಬೇಕಾದಂತವ್ರು ಮನೇಲಿ ಯಾರು ಇರ್ತಾರೆ ಅವರಾದ್ರೂ ಹೋಗಿಬೇಕಲ್ಲ. ನಾನು ಲಂಚ ಕೊಟ್ಟು ಬಂದಿದ್ದೀನಿ ಕೆಲ್ಸಕ್ಕೆ, ಲಂಚ ಕೊಟ್ಟು ನಿನ್ ಕೆಲ್ಸಕ್ಕೆ ಹೋಗುವಂತ ಯಾವ ಪುಣ್ಯಾತ್ಮ ಹೇಳಿದ್ದೆ ನಿನಗೆ? ಲಂಚ ಕೊಡೋದು ತಪ್ಪಾದ್ರೆ ತಗೊಳ್ಳೋದು ತಪ್ಪು ಅನ್ನೋದು ಗೊತ್ತಿಲ್ವಾ? ಅದು ಗೊತ್ತಿಲ್ದೇನೆ ಡಿಗ್ರಿ, ಮಾಸ್ಟರ್ ಡಿಗ್ರಿ, ಆಮೇಲೆ ಕಾಂಪಿಟೇಟಿವ್ ಎಕ್ಸಾಮ್ ಬರ್ದು ಇಲ್ಲಿ ತನಕ ಬಂದು ಕೂತ್ಕೋತೀರಾ? ನಾವು ಲಂಚಗುಳಿತನವನ್ನ ಕ್ಲಿಯರ್ ಮಾಡ್ಬೇಕು ಅಂದ್ರೆ ನಮ್ಮಿಂದನೇ ಶುರು ಮಾಡ್ಬೇಕು. ಯಾವುದೋ ಒಂದು ಕೊರಟಗೆರೆ ಭಾಗದ ಒಂದು ಮರ್ಡರ್ ಕೇಸ್, ಒಬ್ಬ ಪೊಲೀಸ್ ಅಧಿಕಾರಿ ಕಣ್ಣಾರೆ ನೋಡಿದ್ ನಾನು. ಹೌದು, ಅಲ್ಲಿ ಗಲಾಟೆ ಆಗಿದೆ, ಅಲ್ಲೊಂದು ಡೆಡ್ ಬಾಡಿ ಬಿದ್ದಿದೆ, ಯಾರು ಗಲಾಟೆಗೆ ಬಂದಿದ್ದಾರೆ ಅವ್ರ ಕಡೆಯಿಂದಲೇನೆ ಡೀಲ್ ಮಾಡಿಸ್ಕೊಂಡು, ಇಲ್ಲ ಇದು ಆಕಸ್ಮಿಕ ಸಾವು ಅಂತ ಬರೆದು ಬಿಸಾಕ್ಬಿಟ್ರು. ಅವ್ರಿಗೆಲ್ಲೋ ಬೇರೆ ಕಡೆ ಸರ್ಕಲ್ ಇನ್ಸ್ಪೆಕ್ಟರ್ ಆಗ್ಬಿಟ್ಟಿದ್ದಾರೆ. ಕಣ್ಣಾರೆ ನೋಡಿರುವಂತಹ ಪ್ರಕರಣಗಳು ತೀರಾ. ಅದು ಕೂಡ ನೀವೇನು ಮಾಧ್ಯಮದವ್ರಂತೆ ಮೊದ್ಲೇ ಹೇಳ್ಬೇಕಲ್ವಾ ನೀವು? ಲಾಸ್ಟ್ ಅಲ್ಲಿ ಏನಕ್ಕೆ ಅಲ್ಲಾಡ್ಸಕ್ ಹೇಳ್ಬೇಕಾ ನಾವು? ಮಾಧ್ಯಮದವರು ಬಂದ್ರೆ ಮಾತ್ರ ಈ ರೀತಿ ವರ್ತಿಸೋದು, ಯಾರೋ ಸಾಮಾನ್ಯರು ಬಂದ್ರೆ ನಿನ್ 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 ಅಂತ ಮಾತಾಡ್ಸೋದು ಅನ್ನೋದಾದ್ರೆ ಯಾವ ವ್ಯವಸ್ಥೆಯಲ್ಲಿ ಇದೀವಿ? ಅದಕ್ಕೆ ಹೇಳೋದು, ಚಿಕ್ಕ ಚಿಕ್ಕ ಕಾನೂನಿನ ಪಾಠಗಳನ್ನ ತಿಳ್ಕೊಂಡು ನೀವು ಸ್ಟೇಷನ್ ಮೆಟ್ಲತ್ತದ್ರೆ ಅಲ್ಲಿ ನಿಮ್ಮ ಮೇಲೆ ಬೀಳಬಹುದಾದಂತಹ ಹೊರೆ, ಸಮಸ್ಯೆ, ಕಿರುಕುಳ ಇವೆಲ್ಲವೂ ಕೂಡ ಬಗೆಹರಿಸ್ಕೊಳ್ಬಹುದು. ನೋಡಿ, ಇಲ್ಲಿ ಇವರು ಹಂಗೆ ಮಾಡಿದ್ದಾರೆ, ಇವ್ರು ಇನ್ನೇನು ದೊಡ್ಡ ಸಾಚ? ಅರೆ ಇಲ್ಲಿ ಮಾಮೂಲಿ ಯಾರ್ಯಾರಿಗೆ ಇವ್ರು ಕೊಡ್ಬೇಕಿತ್ತು, ಯಾವ ಕಾರಣಕ್ಕೋಸ್ಕರ ಇಷ್ಟೆಲ್ಲ ಆಯ್ತು ಅನ್ನೋದು ಕೂಡ ಇಲ್ಲಿ ಚರ್ಚೆ ಆಗ್ಬೇಕಿದೆ. ಆದ್ರೆ ವ್ಯವಸ್ಥೆಯಲ್ಲಿ ಇವತ್ತಿಂದ ಅಂತಲ್ಲ, ಈ ಸರ್ಕಾರ ಅಂತಲ್ಲ, ಈ ಹಿಂದಿನ ಸರ್ಕಾರಗಳಲ್ಲೂ ಇತ್ತು, ಬಂತು ಹೋಯ್ತು. ಅರೆ ನಾವ್ಯಾವತ್ತು ತಿದ್ಕೊಳ್ಳೋದು? ನಾನು ಕೊಡಬಾರ್ದು ಅನ್ನುವಂತಹ ಸ್ಥಿತಿ ನಮಗ್ ಬರ್ಬೇಕು ಅಂದ್ರೆ ಆ ಕಡೆ ಇರೋ ವ್ಯಕ್ತಿ ಕೂಡ ಕೇಳಬಾರ್ದಪ್ಪ, ಅದು ಹೊಲ್ಸು ಅಂತ ಮನಸ್ಸಿಗೆ ಬರ್ದೇ ಹೋದ್ರೆ, ಓಟ್ ಹಾಕೋದಕ್ಕೆ 2,000 ಕೇಳುವಂತಹ ಜನ ಯಾರಿದ್ದಾರೆ ಅವರು ಇಂತಹ ಸಂಕಷ್ಟಗಳನ್ನ ಎದುರಿಸಲೇಬೇಕು. ಆ 2,000 ಕೊಟ್ಟಾಗ ಮಕಕ್ಕೆಸ್ದು ಇಲ್ಲಪ್ಪ ನನ್ನ ನೋಟ್ ನಾನು ಮಾರ್ಕೊಳ್ಳಲ್ಲ. ಅದೇ ರೀತಿ ನಿಮ್ಮ ಅಧಿಕಾರಿಗಳು ನನ್ನ ತಾಲೂಕ್ ಆಫೀಸ್ಗೆ ಹೋಗ್ಲಿ, ಪೊಲೀಸ್ ಸ್ಟೇಷನ್ಗೆ ಹೋಗ್ಲಿ, ಅಥವಾ ಒಂದು ಗ್ರಾಮ ಸಭೆಗೆ ಹೋಗ್ಲಿ, ಮತ್ತೊಂದಕ್ಕೆ ಹೋಗ್ಲಿ, ಮಗದೊಂದಕ್ಕೆ ಹೋಗ್ಲಿ, ಅಲ್ಲಿ ಕೂಡ ಲಂಚ ತಗೊಳ್ದಿರೋ ತರ ಮಾಡು, ನಾನು ಕೂಡ ದುಡ್ಡು ತಗೊಂಡು ಓಟ್ ಹಾಕಲ್ಲ ಅನ್ನುವಂತಹ ಮಾತನ್ನ ಧೈರ್ಯವಾಗಿ ಹೇಳಿ ಬರೋ ರಾಜಕಾರಣಿಗಳಿಗೆ ಬೆವರು ಇಳಿಸಿ ಕಳಿಸಿದ್ರೆ ಒಂದು ಹಂತಕ್ಕೆ ನಿಧಾನವಾಗಿ ಕಮ್ಮಿ ಆಗಬಹುದು. ಈ ಜಾತಿ ವ್ಯವಸ್ಥೆ ಹೇಗಿದೆ ಅದೇ ರೀತಿ ಈ ಲಂಚಗುಳಿತನ ಕೂಡ 4 ದಿನಕ್ಕೆ 3 ದಿನಕ್ಕೆ ಮುಗಿದು ಹೋಗೋದಿಲ್ಲ. ಯಾವಾಗ ನಾವು ಚೆನ್ನಾಗಿ ಓದ್ಕೊಂಡಿರ್ತೀವಿ, ನಮ್ಗೆ ಕಾನೂನಿನ ಅರಿವಿರುತ್ತೆ, ಅದೇನ್ ಮಾಡ್ತೀವೋ ಮಾಡು ಅಂತ ಕೂತ್ಕೊಂಡ್ರೆ ಅವರಿಗೆ ಗೊತ್ತಾಗತ್ತೆ. ಇಲ್ಲೂ ಕೂಡ ದೊಡ್ಡ 3 ಸ್ಟಾರ್ ಇದೆ ಭುಜದ ಮೇಲೆ. ಆ ಸ್ಟಾರ್ಗೆ ಏನ್ ಬೆಲೆ ಇರುತ್ತೆ? 4 ಕಾಣಿ ಬೆಲೆ ಇರತ್ತಾ? ಪ್ರತಿ ಸಲ ನಾನು ಹೇಳ್ತೀನಿ, ಯಾವಾಗಾದ್ರೂ ಇಂತಹ ಸುದ್ದಿಗಳು ಹೇಳ್ಬೇಕಾದ್ರೆ ಹೇಳ್ತೀನಿ, ರಾಜ್ಯದಲ್ಲ ದೇಶದಲ್ಲೂ ಕೂಡ ಜನಸ್ನೇಹಿ ಪೊಲೀಸ್ ವ್ಯವಸ್ಥೆ ಇಲ್ಲ. ಓದ್ ಕೂಡಲೇ ಅವ್ರು ಹೇಳೋದು ನಿನ್ 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 ಅಂತಲೇನೆ. ಅದೇ ಉಲ್ಟಾ ಬಂದಿರುವಂತಹ ದೂರುದಾರ ಅಂದ್ರೆ ಸುಮ್ನೆ ಬಿಡ್ತಾರ? ಅದಕ್ಕೆ ಅನ್ನೋಕ್ಕಿಂತ ಮುಂಚೆ ಆ ದೂರುದಾರ ಆಗಿರ್ಲಿ, ಸ್ಟೇಷನ್ ಮೆಟ್ಲು ಹತ್ತೋದಕ್ಕಿಂತ ಮುಂಚೆ ಒಬ್ಬ ವಕೀಲನನ್ನು ಅಥವಾ ಕಾನೂನನ್ನ ಸ್ವಲ್ಪ ಓದ್ಕೊಂಡು ತಿಳ್ಕೊಂಡು, ಡಿಗ್ರಿ ಮಾಸ್ಟರ್ ಡಿಗ್ರಿ ದನ ಕಾಯಕ್ ಮಾಡ್ಬೇಕಾ? ಒಂದಷ್ಟು ತಿಳ್ಕೊಳಕ್ ಹೋಗ್ಲಿಲ್ಲ, ತಿಳ್ಕೊಂಡಂಗೆ ಹೋಗ್ತಿದೀವಿ ನಾವು ಅಂದ್ರೆ ಈ ತರದ್ದೆಲ್ಲ ಅನುಭವಿಸ್ಲೇಬೇಕಾಗತ್ತೆ. ಇದು ನಿಜಕ್ಕೂ ನಾಚಿಕೆಗೇಡಿನ ಸಂಗತಿ. ಸಂಬಂಧಪಟ್ಟ ಇಲಾಖೆ ಕೂಡ ತಲೆ ತಗ್ಗಿಸ್ಬೇಕಾಗತ್ತೆ. ಸಂಬಂಧಪಟ್ಟವರು ಇವರನ್ನ ಶಾಶ್ವತವಾಗಿ ಯೂನಿಫಾರ್ಮ್ ಆಗದಿರೋ ತರ ನೋಡ್ಕೊಳ್ಳುವಂಥದ್ದು ತುಂಬಾ ಉತ್ತಮ. ಆ ಕೆಲಸ ಆಗೋದಿಲ್ಲ ಬಿಡಿ. ನೀವೇನಂತೀರಾ? ಕಮೆಂಟ್ ಮಾಡಿ.